ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಥವಾ ಅಸಿಡಿಟಿ ಔಷಧಿಗಳನ್ನ ತಗೊಳ್ದೇನೆ ಪರಿಹಾರ ಮಾಡ್ಕೊಬೋದು. ಒ ಪಿ ಡಿಲಿ ಬರುವಂಥ ಪೇಷಂಟ್ಸ್ 10 ಜನರಲ್ಲಿ 3 ಜನಕ್ಕೆ ಈ ಅಸಿಡಿಟಿ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಇದ್ದೇ ಇರುತ್ತೆ. ಇದು ಅದಾಗದೇ ಇರುತ್ತೆ ಅಥವಾ ಅದರ ಜೊತೆಗೆ ಬೇರೆ ರೋಗ ಲಕ್ಷಣಗಳು ಇರುತ್ತೆ. ಈ ವಿಡಿಯೋಲ್ಲಿ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ, ರೀಫ್ಲಕ್ಸ್ ಅಥವಾ ಆಮ್ಲೀಯತೆ ಇದರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಥವಾ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ನೀವು ಯಾವ ಥರ ಇದನ್ನು ಔಷಧಿಗಳನ್ನ ತಗೊಳ್ದೇನೆ ಪರಿಹಾರ ಮಾಡ್ಕೊಬೋದು. ಈ ವಿಡಿಯೋಲ್ಲಿ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ, ರೀಫ್ಲಕ್ಸ್ ಅಥವಾ ಆಮ್ಲೀಯತೆ ಇದರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಈ ಹಾರ್ಟ್ ಬರ್ನ್ ಅಂತೀವಿ ಅಥವಾ ರೀಫ್ಲಕ್ಸ್ ಅಂತೀವಿ ಅಥವಾ ಎದೆ ಉರಿ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಎಲ್ಲರಿಗೂ ಬರುತ್ತೆ. ಅಂದರೆ ಕೆಲವು ಟೈಮು ಏನೋ ಒಂದು ನಾವು ತಿಂದಿರೋ ಆಹಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಏನೋ ಸ್ವಲ್ಪ ಹೆವಿಯಾಗಿ ತಿಂದಿರ್ತೀವಿ. ಸೊ ಇಲ್ಲಿ ಒಂಥರ ನಮ್ಮ ಎದೆಯಲ್ಲಿ ಉರಿ ಥರ ಬರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ನನಗೇನೋ ಅನೀಸಿ ಆಗಿದೆ ಅಂತಾರೆ. ಯಾವುದೋ ಒಂದು ಮದುವೆಯಲ್ಲಿ ಊಟ ಮಾಡಿರ್ಬೋದು, ಯಾವುದೋ ಒಂದು ಪಾರ್ಟಿಲಿ ಊಟ ಮಾಡಿರ್ಬೋದು. ಅದು ಯಾವಾಗೋ ಒಂದು ಸಾರಿ ಬಂದರೆ ಅದೇನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದಲ್ಲ. ಇದು ಕೆಲವರಿಗೆ ಪದೇ ಪದೇ ಬರ್ತಾ ಇರುತ್ತೆ. ಯಾಕೆ ಬರುತ್ತೆ? ಹಾರ್ಟ್ ಬರ್ನ್ ಅಥವಾ ಈ ರೀಫ್ಲಕ್ಸ್, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದು ನಮ್ಮ ಜಠರದಲ್ಲಿರೋ ಈ ಒಂದು ಗ್ಯಾಸ್ಟ್ರಿಕ್ ಆಸಿಡ್ ಅನ್ನೋದು ಆಮ್ಲ ಏನಿದೆ ಅದು ಪದೇ ಪದೇ ಮೇಲೆ ಬರ್ತಾ ಇರುತ್ತೆ. ಅದು ಮೇಲೆ ಬಂದಾಗ ಅನ್ನನಾಳಕ್ಕೆ ಅದರಿಂದ ಒಂದು ಥರ ಇರಿಟೇಷನ್ನು, ಆಮೇಲೆ ಅದರಿಂದ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಅನ್ನನಾಳ ಏನಿದೆ ಅದು ಈ ಜಠರದಲ್ಲಿರೋ ಆ್ಯಸಿಡ್ಗೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಪದೇ ಪದೇ ಈ ಆಮ್ಲ ಅನ್ನೋದು ಮೇಲೆ ಬರ್ತಾ ಇದ್ದಾಗ ನಿಮಗೆ ತೊಂದರೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಎದೆ ಎಲ್ಲ ನನಗೆ ಹಿಡ್ಕೊಂಡಿದೆ, ಟೈಟಾಗಿ ಹಿಡ್ಕೊಂಡಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಈಗ ಇದು ನಿಮಗೆ ಒಂದು ವಾರದಲ್ಲಿ 2ರಿಂದ 3 ಟೈಮು ವಾರದಲ್ಲಿ ನನಗೆ ಕಾಡ್ತಾ ಇದೆ, ಇದು ಬರ್ತಾ ಇದೆ ಅಂದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರೀಫ್ಲಕ್ಸ್ ಡಿಸೀಸ್. ಅಂದರೆ ಇದು ಒಂಥರ ಈ ಕ್ರಾನಿಕ್ ಅಸಿಡಿಟಿ ಅಂತಾರಲ್ಲ ಆ ಥರದ್ದು. ಈ ಕೆಲವ್ರಿಗೆ ಈ ಎದೆ ಉರಿನೇ ಅಲ್ಲದೆ ಬೇರೆ ಥರ ಒಂದು ರೋಗ ಲಕ್ಷಣ ಇರುತ್ತೆ. ಪದೇ ಪದೇ ಕೆಮ್ಮೋದು, ಎಸ್ಪೆಷಲಿ ರಾತ್ರಿ ಹೊತ್ತಲ್ಲಿ, ಧ್ವನಿ ಬದಲಾವಣೆ, ಆಮೇಲೆ ಗಂಟ್ಲೆಲ್ಲ ಪದೇ ಪದೇ ನೋವು ಬರ್ತಾ ಇರೋದು. ಸೊ ಇದೆಲ್ಲ ಅವರಿಗೆ ಆ ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಸಿಡಿಟಿಯಿಂದನೂ ಇರಬಹುದು. ಕೆಲವೊಂದು ನಾವು ಈ ವಿಡಿಯೋಲಿ ಯಾವ ಥರ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಬೋದು, ಯಾವ ಥರ ಈ ರೋಗ ಲಕ್ಷಣನ ನಾವು ದೂರ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ಈ ಪ್ರಾಬ್ಲಮ್ ಅನ್ನೋದು ಎಷ್ಟು ಕಾಮನ್. ಈಗ ನಾನು ಒಬ್ಬ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್. ನನ್ನ ಒಂದು ಒ ಪಿ ಡಿಲಿ ಬರುವಂಥ ಪೇಷಂಟ್ಸ್ 10 ಜನರಲ್ಲಿ 3 ಜನಕ್ಕೆ ಈ ಅಸಿಡಿಟಿ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಇದ್ದೇ ಇರುತ್ತೆ. ಇದು ಅದಾಗದೇ ಇರುತ್ತೆ ಅಥವಾ ಅದರ ಜೊತೆಗೆ ಬೇರೆ ರೋಗ ಲಕ್ಷಣಗಳು ಇರುತ್ತೆ. ಸೊ ಯಾವ ಥರ ನಾವು ಇದನ್ನು ಫಿಕ್ಸ್ ಮಾಡ್ಬೋದು? ಒಂದು, ಇದು ನಾವು ಅರ್ಥ ಮಾಡ್ಕೊಬೇಕು ಯಾವ ಥರ ಇದೇನು ನಮ್ಮ ತಿನ್ನೋ ಆಹಾರದಿಂದ ಆಗ್ತಾ ಇದೆಯಾ ಇದು. ಈಗ ಒಂದು ಪಟ್ಟಿ ಕೊಡ್ತೀನಿ ನಿಮಗೆ, ಲಿಸ್ಟು. ಹುರಿದಿರೋ ಅಂಥ ಆಹಾರ, ಫ್ರೈಡ್ ಫುಡ್ಸು, ಮಸಾಲೆ ರಿಚ್ ಫುಡ್ಸು, ಖಾರ ಸ್ಪೈಸಿ ಫುಡ್ಸು, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಬಿರಿಯಾನಿ ಈ ಥರದ್ದು. ಇನ್ನು ಸಿಟ್ರಸ್ ಹಣ್ಣುಗಳು, ಈ ನಿಂಬೆಹಣ್ಣು, ಪೈನಾಪಲ್ಲು, ಕಿತ್ತಳೆ ಹಣ್ಣು, ಮೂಸಂಬಿ ಈ ಥರದ್ದು, ಅಥವಾ ಈ ಟೊಮ್ಯಾಟೋಸು ಈ ಥರದ್ದು ಜಾಸ್ತಿ ತಗೊತಾ ಇದ್ದರೆ ಅದರಿಂದನೂ ಸ್ವಲ್ಪ ಅಸಿಡಿಟಿ ಅದೆಲ್ಲ ನಿಮಗೆ ಸಿಂಪ್ಟಮ್ಸ್ ಬರುತ್ತೆ. ಕೆಲವರು ಕಾಫಿ ಟೀ ಅದನ್ನು ಪದೇ ಪದೇ ಕುಡಿತಾ ಇರ್ತಾರೆ, ಅದರಿಂದನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ನನಗೆ ಈರುಳ್ಳಿ ಬೆಳ್ಳುಳ್ಳಿಯಿಂದನೂ ಶುರು ಆಗುತ್ತೆ ಅಂತಾರೆ. ಈ ತಂಪು ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತೀವಲ್ಲ, ಯಾವುದೇ ಥರ ಕೋಲಾಸ್, ಅದರಿಂದನೂ ಬರ್ತಾ ಇರುತ್ತೆ. ಸೊ ಈ ಥರದ್ದು ಫುಡ್ಡು, ಈ ಪಟ್ಟಿಯಲ್ಲಿ ನಾನು ಹೇಳ್ದಂಗೆ ಈ ಥರದ್ದು ಫುಡ್ಸ್ ಯಾವ್ದಾದ್ರು ನೀವು ತಗೊತಾ ಇದ್ದು ಅದರಿಂದ ನಿಮಗೆ ಎದೆ ಉರಿ, ಒಂದು ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದು ಬರ್ತಾ ಇದ್ರೆ ಅದನ್ನು ನೀವು ಇದು ಮಾಡ್ಕೊಬೇಕಾಗುತ್ತೆ, ತೆಗಿಬೇಕಾಗುತ್ತೆ ನಿಮ್ಮ ಫುಡ್ಡಿಂದ. ಇನ್ನೊಂದು, ನಾವು ತಿಂದ ಮೇಲೆ ಆದಷ್ಟು ಒಂದು 2 ಅವರು ಒಂದು ಅಪ್ರೈಟ್ ಪೊಸಿಷನ್ಲಿ ಇರಬೇಕು. ತಿಂದ ತಕ್ಷಣ ಮಲಗಬಾರ್ದು. ಯಾಕಂದರೆ ಮಲಗಿದ ಮೇಲೆ ಏನಾಗುತ್ತೆ, ಪ್ರೆಷರ್ ಅನ್ನೋದು ನಮ್ಮ ಅನ್ನನಾಳದ ಮೇಲೆ ಜಾಸ್ತಿ ಇರುತ್ತೆ. ಹಾಗಾಗಿ ಹೊಟ್ಟೆಲಿರೋ ಒಂದು ಈ ಗ್ಯಾಸ್ಟ್ರಿಕ್ ಆಮ್ಲ, ಹೊಟ್ಟೆಲಿರೋ ಒಂದು ಊಟ ಅದೆಲ್ಲ ಮೇಲೆ ಬರೋಕ್ಕೆ ನೋಡ್ತಾ ಇರುತ್ತೆ. ಸೊ ಆದಷ್ಟು ನಾವು ಸ್ಮಾಲರ್ ಪೋರ್ಷನ್ಸು, ಸೊ ಚಿಕ್ಕ ಪೋರ್ಷನ್ನಲ್ಲಿ ಊಟ ಮಾಡೋದು ಒಳ್ಳೆಯದು. ಅದರಿಂದ ನಿಮಗೆ ಈ ಅಸಿಡಿಟಿ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಸೊ ಇನ್ನೊಂದು, ಎಷ್ಟೊಂದು ಜನ ಏನು ಮಾಡ್ತಾರೆ, ತಿಂದ ಕೂಡಲೇ ಹೋಗಿ ಕೆಲವು ಟೈಮು ಮಲಗ್ತಾರೆ. ಮಲಗೋದಂದರೆ ಅವ್ರು ನಿದ್ದೆ ಮಾಡೋದಕ್ಕಲ್ಲ, ಟಿ ವಿ ಹಾಕ್ಕೊಂಡು ಬೆಡ್ ಮೇಲೆ ಮಲಗಿರ್ತಾರೆ. ಸೊ ಆ ಥರ ಹಿಂಗೆ ಫ್ಲ್ಯಾಟಾಗಿ ಮಲಗೋದ್ರಿಂದ ಏನಾಗುತ್ತೆ, ಅದು ನಮ್ಮ ಜಠರದಿಂದ ಅನ್ನನಾಳಕ್ಕೆ ಪ್ರೆಷರ್ ಜಾಸ್ತಿ ಮಾಡ್ತಾ ಇರುತ್ತೆ. ಈ ಒಂದು ವಾಲ್ವ್ ಅನ್ನೋದಿರುತ್ತೆ ನಮ್ಮ ಅನ್ನನಾಳಕ್ಕೆ ಜಠರಕ್ಕೆ ಮಧ್ಯ.
ಆ ವಾಲ್ವನ್ನ ಪದೇ ಪದೇ ಓಪನ್ ಮಾಡ್ಲಿಕ್ಕೆ ಅದು ಪ್ರಯತ್ನ ಪಡುತ್ತೆ, ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ. ಅದರಿಂದ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ತುಂಬ ಕ್ವಿಕ್ಕಾಗಿ, ಅಂದರೆ ಒಂದು 5 ನಿಮಿಷದಲ್ಲೇ ಊಟ ಮುಗಿಸ್ಬಿಡ್ತಾರೆ. ಆ ಥರ ಫಾಸ್ಟಾಗಿ ತಿಂತಾರಲ್ಲ, ಅಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೇನೆ ಈ ಗಾಳಿನ ನುಂಗ್ತಾ ಇರ್ತಾರೆ ಜಾಸ್ತಿ. ಸೊ ಜಾಸ್ತಿ ಗಾಳಿ ನುಂಗಿದಷ್ಟು ಜಠರದಲ್ಲೂ ಜಾಸ್ತಿ ಗಾಳಿ ಅಕಾಮಡೇಟ್ ಮಾಡ್ಲಿಕ್ಕೆ ಆಗಲ್ಲ, ಪ್ರೆಷರ್ ಜಾಸ್ತಿ ಬೀಳುತ್ತೆ ನಮ್ಮ ಒಂದು ಅನ್ನನಾಳದ ವ್ಯಾಲ್ವ್ ಮೇಲೆ. ಸೊ ಹಾಗಾಗಿ ನೀವು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಅಗದು ನೀವು ಊಟ ಮಾಡಬೇಕು. ಅಟ್ಲೀಸ್ಟ್ ಒಂದು 15 ನಿಮಿಷ ಟೈಮ್ ಕೊಡಬೇಕು. ಇನ್ನು ಟೈಟ್ ಆಗಿರೋ ಬಟ್ಟೆಗಳು ಹಾಕ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು, ಈ ಸ್ವಲ್ಪ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಮ್ಲೀಯತೆ. ಯಾಕಂದರೆ ಅದು ಈ ಟೈಟ್ ಕ್ಲೋತ್ಸು, ಅದು ಸ್ವಲ್ಪ ಟೈಟ್ ಆಗಿರೋ ಬಟ್ಟೆ ಏನಾಗುತ್ತೆ, ನಿಮ್ಮ ಒಂದು ಹೊಟ್ಟೆ ಮೇಲೆ ಪ್ರೆಷರ್ ಆಗ್ತಾ ಇರುತ್ತೆ. ಸೊ ಆ ಪ್ರೆಷರು ಒಳ್ಳೇದಲ್ಲ. ಎಸ್ಪೆಷಲಿ ಈಗ ನೀವು ಮನೇಲಿದ್ದೀರಾ ಅಂದರೆ ಯಾವುದೋ ಸಿಂಪಲ್ ಆಗಿರೋ ಪೈಜಾಮನೋ ಏನೋ ಒಂದು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನು ಮುಖ್ಯವಾಗಿರೋವಂಥದ್ದು ಜೀವನ ಶೈಲಿ. ಜೀವನ ಶೈಲಿಲಿ ಏನು, ಈಗ ಈ ಧೂಮಪಾನ ಮಾಡೋವಂಥವ್ರು, ಸ್ಮೋಕಿಂಗು ನಮ್ಮ ಈ ಅನ್ನನಾಳದ ಒಂದು ವ್ಯಾಲ್ವ್ ಅನ್ನೋದೇನಿದೆ, ಆ ಲೋಯರ್ ಇಸೋಫೇಜಲ್ ಸ್ಫಿಂಕ್ಟರ್ ಅಂತೀವಿ, ಅದನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಆ ವ್ಯಾಲ್ವು ವೀಕ್ ಆಗುತ್ತೆ. ವೀಕ್ ಆದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಮೇಲೆ ಬರೋದಕ್ಕೆ ಶುರುವಾಗ್ತಾ ಇರುತ್ತೆ. ಇನ್ನೊಂದು ಮದ್ಯಪಾನ. ಯಾವಾಗೂ ಅಪರೂಪಕ್ಕೆ ತೊಗೊಂಡ್ರೆ ಓಕೆ, ಬಟ್ ರೆಗ್ಯುಲರ್ ಆಗಿ ತಗೊಳ್ಳೋರು, ಜಾಸ್ತಿ ಕ್ವಾಂಟಿಟೀಸಲ್ಲಿ ತಗೊಳ್ಳೋರ್ಗೆ ಏನಾಗುತ್ತೆ, ಒಂದು ಅನ್ನನಾಳಕ್ಕೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ನಮ್ಮ ಒಂದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರೈಟಿಸ್ ಅಂತೀವಿ, ಹೊಟ್ಟೆ ಎಲ್ಲ ಸ್ವಲ್ಪ ಹುಣ್ಣಾದಂಗೆ ಆಗೋದು, ಅಸಿಡಿಟಿ, ಈ ರೀಫ್ಲಕ್ಸ್ ಅನ್ನೋ ಒಂದು ರೋಗ ಲಕ್ಷಣಗಳು ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಈ ಪದೇ ಪದೇ ಮದ್ಯಪಾನ ಸೇವೆ ಮಾಡೋರು, ಎಸ್ಪೆಷಲಿ ಆಚೆ ಕುಡಿತಾ ಇರ್ತಾರಲ್ಲ, ಅವರು ಏನಾಗುತ್ತೆ, ಊಟನೂ ಹೊರಗಡೆ ಮಾಡ್ತಾ ಇರ್ತಾರೆ. ಸೊ ಒಂಥರ ರಾಂಗ್ ಚಾಯ್ಸ್ ಆಫ್ ಫುಡ್ಡು. ಈ ಹುರಿದಿರೋ ಅಂಥ ಫುಡ್ಸು, ಬಿರಿಯಾನಿ, ಮಸಾಲೆ ಐಟಮ್ಸು, ಕಬಾಬ್ಸು, ಈ ಥರದ್ದೆಲ್ಲ ಒಂದು ಒಳ್ಳೆಯ ಒಂದು ಊಟ ಮಾಡೋ ಒಂದು ಅಭ್ಯಾಸ ಇರೋದಿಲ್ಲ. ಸೊ ಇದರಿಂದ ಈ ಅಸಿಡಿಟಿ, ಹಾರ್ಟ್ ಬರ್ನ್ ಅನ್ನೋದು, ರೀಫ್ಲಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಮಲಗೋ ಪೊಸಿಷನ್ನು. ಸೊ ಈ ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಅಸಿಡಿಟಿ ಇರೋರು ಯಾವ ಕಡೆ ಮಲಗಬೇಕು, ನಿಮ್ಮ ಲೆಫ್ಟ್ ಸೈಡ್ ಎಡಗಡೆ ಮಲಗಿಕೊಂಡ್ರೆ ಸ್ವಲ್ಪ ಡೈಜೆಷನ್ಗೂ ಬೆಟರು. ಇದರಿಂದ ಸ್ವಲ್ಪ ಈ ಹೊಟ್ಟೆಯಲ್ಲಿ ಜಠರದಲ್ಲಿರೋ ಆ್ಯಸಿಡ್ಡು, ಜಠರದಲ್ಲಿರೋ ಈ ಅನ್ನ ಇದೆಲ್ಲ ಮೇಲೆ ಬರೋದನ್ನು ಅದು ಸ್ವಲ್ಪ ತಡೆಗಟ್ಟುತ್ತೆ. ಆಮೇಲೆ ಮಲಗೋದಾಗ ನಮಗೇನಾಗುತ್ತೆ, ಈಗ ನೀವು ಕೆಲವರು ಸ್ವಲ್ಪ ಫ್ಲ್ಯಾಟಾಗಿ ಮಲಗ್ತಾ ಇರ್ತಾರೆ, ದಿಂಡು ಒಂದು ಎಕ್ಸ್ಟ್ರಾ ದಿಂಡು ಇಟ್ಕೊಂಡ್ರೂ ಅವ್ರಿಗೆ ಒಂಥರ ಅದು ಒಳ್ಳೆಯದು. ಯಾಕಂದರೆ ಅದು ಗ್ರಾವಿಟಿ ಎಫೆಕ್ಟಿಂದ ಈ ಅಸಿಡಿಟಿ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಅಥವಾ ನಿಮ್ಮ ಹೆಡ್ ಎಂಡು, ಸೊ ಮಲಗಿರೋ ಈ ತಲೆ ಇರೋ ಅಂಥ ಕಡೆ ಒಂದು ಅಡಿಷ್ನಲ್ ಆಗಿ ಏನಾದರೂ ಒಂದು ಬೆಡ್ಶೀಟೋ ಏನೋ ಪಿಲ್ಲೋ ಕೆಳಗಡೆ ಇಟ್ಕೊಂಡ್ರೆ ಸ್ವಲ್ಪ ನಿಮಗೆ ಅದರದ್ದು ಎಲಿವೇಟೆಡ್ ಎಫೆಕ್ಟ್ ಸಿಗುತ್ತೆ. ಸೊ ಅದು ಸ್ವಲ್ಪ ಮೇಲ್ಗಡೆ ಬರೋ ಈ ರೀಫ್ಲಕ್ಸ್ ಅಂತೀವಲ್ಲ, ಅದನ್ನು ಸ್ವಲ್ಪ ತಡೆಗಟ್ಟುತ್ತೆ. ಈ ತಿನ್ನೋ ಊಟನೂ ನಾವು ಜಾಸ್ತಿ ತಗೊತಾ ಇದ್ದರೆ ಅದರಿಂದ ಒಂದು ತೂಕನೂ ಜಾಸ್ತಿ ಆಗ್ತೀವಿ, ಈ ರೀಫ್ಲಕ್ಸ್ ಅಸಿಡಿಟಿನೂ ಜಾಸ್ತಿ ಆಗುತ್ತೆ. ಯಾರಿಗೆ ಸ್ವಲ್ಪ ವೆಯ್ಟು, ಇಲ್ಲಿ ಬೊಜ್ಜು ಅನ್ನೋದು ಜಾಸ್ತಿ ಇದೆ, ಅವರು ಈ ವೆಯ್ಟ್ ಅನ್ನೋದನ್ನು, ತೂಕ ಅನ್ನೋದನ್ನು ಇಳಿಸ್ಬೇಕಾಗುತ್ತೆ. ಮಾನಸಿಕ ಒತ್ತಡ, ಸ್ಟ್ರೆಸ್ಸು, ಆತಂಕ, ಆಂಗ್ಸೈಟಿ, ನಾವು ನಿದ್ದೆ ಮಾಡೋ ಒಂದು ಪ್ಯಾಟರ್ನು, ನಿದ್ದೆನೂ ಸರಿ ಇಲ್ಲ, ಈ ಥರದ್ದೆಲ್ಲ ಗ್ಯಾಸ್ಟ್ರಿಕ್ ಆಮ್ಲೀಯತೆ, ರೀಫ್ಲಕ್ಸ್ನ ಜಾಸ್ತಿ ಮಾಡುತ್ತೆ. ಸೊ ಇದರ ಬಗ್ಗೆ ನೀವು ಕಾಳಜಿ ತೊಗೊಬೇಕು. ಇದನ್ನು ಯಾವ ಥರ ನೀವು ಫಿಕ್ಸ್ ಮಾಡ್ಕೊಬೋದು, ಏನೋ ಒಂದು ರಿಲ್ಯಾಕ್ಸೇಷನ್ನು, ಒಂದು ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ, ನಿಮಗೆ ಯಾವುದು ಸ್ವಲ್ಪ ಮೈಂಡ್ಗೆ ಸ್ವಲ್ಪ ಡಿಸ್ಟ್ರೆಸ್ ಅಂತೀವಲ್ಲ, ಸೊ ಸ್ವಲ್ಪ ಈ ಆತಂಕ, ಈ ಒತ್ತಡ ಅನ್ನೋದನ್ನು ಕಡಿಮೆ ಮಾಡುತ್ತೋ ಅದನ್ನು ನೀವು ಮಾಡಬೇಕಾಗುತ್ತೆ. ಈಗ ನಾವು ತಿನ್ನೋ ಒಂದು ಆಹಾರ, ಪಾನೀಯ ಯಾವ ಥರ ಈ ಅಸಿಡಿಟಿ ಪ್ರಾಬ್ಲಮ್ಗೆ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ನೀರು. ಈಗ ಎಲ್ಲರಿಗೂ ಗೊತ್ತು, ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ನಮಗೆ ಬೇಕು ನಮ್ಮ ಶರೀರಕ್ಕೆ. ಈ ನೀರು ನಾವು ಸ್ವಲ್ಪ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಹೊಟ್ಟೆಯಲ್ಲಿ ಜಠರದಲ್ಲಿರೋ ಗ್ಯಾಸ್ಟ್ರಿಕ್ ಆ್ಯಸಿಡ್ಡು ಡೈಲ್ಯೂಟ್ ಆಗುತ್ತೆ. ಆಮೇಲೆ ನಮ್ಮ ಅನ್ನನಾಳನೂ ಅದು ಫ್ಲಶ್ ಔಟ್ ಮಾಡುತ್ತೆ. ಸೊ ಒಂದು ಗ್ಲಾಸ್ ಆಫ್ ನೀರು ನೀವು ಈ ಏನಾದರೂ ಎದೆ ಉರಿ, ಸ್ವಲ್ಪ ನನಗೇನು ಅನ್ಕಂಫರ್ಟಬಲ್ ಅಂದಾಗ ತಗೊಂಡ್ರೆ ಅಷ್ಟೇ ಸಾಕು ಎಷ್ಟೊಂದು ಸರಿ. ಎರಡನೇದು ಈ ಅಲೋವೆರಾ ಜ್ಯೂಸ್. ಅಲೋವೆರಾ ಅನ್ನೋದು ಇದು ತುಂಬ ಒಳ್ಳೆಯದು. ಇದು ಎಷ್ಟೊಂದು ಜನಕ್ಕೆ ತಗೊಂಡ ತಕ್ಷಣ ನನಗೆ ತುಂಬ ರಿಲೀಫ್ ಸಿಗುತ್ತೆ, ನನಗೆ ಎದೆ ಉರಿ ಅಂತಾರೆ. ಕೆಲವ್ರಿಗೆ ಅದರಿಂದ ಅಷ್ಟು ಎಫೆಕ್ಟ್ ಇರಲ್ಲ, ಇದೆಲ್ಲ ಒಂಥರ ಟ್ರಯಲ್ ಆ್ಯಂಡ್ ಎರರ್. ಇನ್ನು ಕೆಲವರು ನನಗೆ ಹಾಲು ಕುಡಿದ್ರೆ ನನಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತಾರೆ. ಹಾಲು ನೀವು ಸೆಮಿ ಸ್ಕಿಮ್ಡು ಅಥವಾ ಸ್ಕಿಮ್ಡ್ ಮಿಲ್ಕ್, ಅಂದರೆ ಅದರಲ್ಲಿರೋ ಕೊಬ್ಬಿನಾಂಶ ಕಡಿಮೆ ಇರೋ ಅಂಥ ಹಾಲನ್ನು
ಕುಡಿಬೇಕಾಗುತ್ತೆ. ಈ ಹಾಲು ಎಸ್ಪೆಷಲಿ ಫುಲ್ ಫ್ಯಾಟ್ ಇರೋದು ಕುಡಿದ್ರೆ ಕೆಲವರಿಗೆ ಅದರಿಂದನೂ ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಈ ರಿಫ್ಲಕ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಎಳ್ನೀರು ಎಳ್ನೀರು ಒಂದು ಅದ್ಭುತವಾಗಿರುವಂಥ ಒಂದು ನೈಸರ್ಗಿಕ ಪಾನೀಯ. ಅದು ನಮ್ಮ ಶರೀರಕ್ಕೆ ಬೇಕಾದಷ್ಟು ನೀರಿನಾಂಶ ಕೊಡುತ್ತೆ. ಈ ಜಠರದಲ್ಲಿರೋ ಗ್ಯಾಸ್ಟ್ರಿಕ್ ಆ್ಯಸಿಡ್ನು ಅದು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ನಿಮಗೆ ಈ ಥರ ಈ ಅಸಿಡಿಟಿ ಅಥವಾ ಎದೆ ಉರಿ, ಸ್ವಲ್ಪ ಅನೀಸಿ ಫೀಲಿಂಗ್ ಇದ್ದಾಗ ಒಂದು ಗ್ಲಾಸು ಎಳ್ನೀರು ಕುಡಿದ್ರೆ ನಿಮ್ಗೆ ಅದರಿಂದನೂ ಒಳ್ಳೆ ರಿಲೀಫ್ ಸಿಗುತ್ತೆ. ಮಜ್ಜಿಗೆ, ಸೊ ಮಜ್ಜಿಗೆಯಿಂದ ನಿಮಗೆ ಒಂಥರ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ, ಹಾಲು ಕುಡ್ದಂಗೆ. ಸೊ ಅದು ಒಂಥರ ನಮ್ಮ ಅನ್ನನಾಳ ಜಠರಕ್ಕೆ ಒಂಥರ ಕೋಟಿಂಗ್ ಕೊಟ್ಟಂಗೆ ಇರುತ್ತೆ. ಸೊ ವಿತಿನ್ ಒಂದು 2-3 ನಿಮಿಷದಲ್ಲೇ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಮಜ್ಜಿಗೆಯಿಂದ. ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರಲ್ಲೇನು ತಪ್ಪಿಲ್ಲ ಮಾತ್ರೆ ತಗೊಳ್ಳೋದಕ್ಕಿಂತ. ಇನ್ನು ಕೆಲವೊಂದು ಫ್ರೂಟ್ಸು, ಈ ಬಾಳೆಹಣ್ಣು ನೀವು ಅದಾಗದೇ ತಿನ್ಬೋದು, ಅಥವಾ ಅದನ್ನು ಏನಾದ್ರು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತೀನಂದ್ರೂ ಪರವಾಗಿಲ್ಲ. ಅದರಲ್ಲಿ ಒಂದು ನೈಸರ್ಗಿಕವಾಗಿರುವಂಥ ಒಂದು ಆ್ಯಂಟಿ ಆ್ಯಸಿಡ್ ಪ್ರಾಪರ್ಟೀಸ್ ಇದೆ. ಸೊ ಹಾಗಾಗಿ ಅದು ನಮ್ಮ ಜಠರದಲ್ಲಿರೋ ಒಂದು ಗ್ಯಾಸ್ಟ್ರಿಕ್ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ನಿಮಗೆ ಎದೆ ಉರಿ, ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಆಮ್ಲೀಯತೆಯಿಂದ ನಿಮಗೆ ಒಂದು ಒಳ್ಳೆಯ ಒಂದು ರಿಲೀಫ್ ಅನ್ನೋದು ಕೊಡುತ್ತೆ. ಶುಂಠಿ ಈಗ ನಮ್ಮ ಎಲ್ಲ ಥರ ಇಂಡಿಯನ್ ಡಿಶಸ್ಸಲ್ಲೂ ಯೂಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ವೇರಿಯಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಅಂತ ಇರುತ್ತೆ. ಇದರಲ್ಲೊಂದು ಎನ್ಸೈಮ್ ಜಿಂಜಿಬೈನ್ ಅಂತ ಇದೆ. ಇದರಿಂದ ನಮ್ಮ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ಆಮೇಲೆ ಶುಂಠಿಯಿಂದ ನಮ್ಮ ಈ ಹಾರ್ಟ್ ಬರ್ನ್, ಅಸಿಡಿಟಿ, ರಿಫ್ಲಕ್ಸ್ ಅದೂ ರಿಲೀಫ್ ಸಿಗುತ್ತೋ. ಸೊ ಸ್ವಲ್ಪ ಸ್ಮಾಲ್ ಕ್ವಾಂಟಿಟೀಸ್ ನೀವು ಅಗದು ತಿನ್ಬೋದು, ಅಥವಾ ಒಂದು ಗ್ಲಾಸು ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡು ಆ ನೀರನ್ನ ಕುಡಿಬೋದು. ಗ್ರೀನ್ ವೆಜಿಟೇಬಲ್ಸು, ತರಕಾರಿಗಳು, ಎಸ್ಪೆಷಲಿ ಈ ಸ್ಪಿನಾಚ್, ಪಾಲಕ್, ಆಮೇಲೆ ಈ ಬ್ರೋಕೊಲಿ, ಇಂಥದ್ರಲ್ಲಿ ಲೋ ಆ್ಯಸಿಡ್, ಇವು ವೇರಿಯಸ್ ನಮ್ಮ ಶರೀರಕ್ಕೆ ಬೇಕಾಗಿರೋದು, ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗಿರೋಂಥ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸು ಇರುತ್ತೆ ಇದರಲ್ಲಿ. ನಮ್ಮ ಗಟ್ ಹೆಲ್ತ್ ಅಂತೀವಲ್ಲ, ಜೀರ್ಣಕಾರಿಗೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಅದಕ್ಕೂ ಇಂಪಾರ್ಟೆಂಟು. ಸೊ ರೆಗ್ಯುಲರ್ ಆಗಿ ನಾವು ಈ ಹಸಿರು ತರಕಾರಿಗಳನ್ನೆಲ್ಲ ನಮ್ಮ ಒಂದು ಆಹಾರದಲ್ಲಿ ತಗೊಳ್ಳೋದ್ರಿಂದ, ಅದನ್ನು ಸಲಾಡಾಗಿ ತೊಗೊತಿರೋ, ಜ್ಯೂಸ್ ಥರ ಮಾಡ್ಕೊತಿರೋ, ಸ್ಮೂದೀಸ್ ಥರ ಮಾಡ್ಕೊತಿರೋ, ಅದು ನಿಮ್ಮಿಷ್ಟ. ಅದರಿಂದನೂ ನಿಮಗೆ ಒಂದು ಒಳ್ಳೆ ರಿಲೀಫ್ ಅನ್ನೋದು ಸಿಗುತ್ತೆ ಈ ಎದೆ ಉರಿಯಿಂದ. ಕೆಲವೊಂದು ಹಣ್ಣುಗಳು, ಎಸ್ಪೆಷಲಿ ಈ ಕಲ್ಲಂಗಡಿ ಹಣ್ಣು, ಮಸ್ಕ್ ಮೆಲನ್ನು, ಇದರಲ್ಲಿ ಬೇಕಾದಷ್ಟು ನೀರಿನಂಶನೂ ಇರುತ್ತೆ. ಅದು ಲೋ ಅಸಿಡಿಟಿ ಫ್ರೂಟ್ ಅದು. ಸೊ ನಿಮಗೆ ಕ್ವಿಕ್ ಒಂಥರ ಕೂಲಿಂಗ್ ಎಫೆಕ್ಟು, ತಣ್ಣಗಾದಂಗೆ ಆಗುತ್ತೆ ನಿಮಗೆ ಸ್ವಲ್ಪ ತಗೊಂಡ ತಕ್ಷಣ. ಸೊ ಈ ಎದೆ ಉರಿ ಅದೆಲ್ಲ ಸ್ವಲ್ಪ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಇನ್ನು ಪಾನೀಯಗಳು ನಾವು ತಗೊತೀವಲ್ಲ, ಅದು ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಯಾಕಂದರೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸಿಂದನೂ ಈ ಹಾರ್ಟ್ ಬರ್ನ್, ಅಸಿಡಿಟಿ ಅನ್ನೋದು ಕೆಲವರಿಗೆ ಟ್ರಿಗರ್ ಆಗುತ್ತೆ. ಸೊ ಐಡಿಯಲ್ ಟೆಂಪ್ರೇಚರ್ ಅಂದರೆ ಏನು, ರೂಮ್ ಟೆಂಪ್ರೇಚರು. ಸೊ ಈ ನೀರು ಕುಡಿಯೋದು ನಾವು ಊಟ ಮಾಡಿದ್ಮೇಲೆ ಇಂಪಾರ್ಟೆಂಟು. ಹಾಗಂತೇಳಿ ಜಾಸ್ತಿ ನೀರು ಒಂದೇ ಸರಿ ಊಟ ಮಾಡಿದ್ಮೇಲೆ ಕುಡಿದ್ರೆ ಅದು ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಸ್ವಲ್ಪ ಈ ರಿಫ್ಲಕ್ಸ್ ಅದನ್ನು ಪ್ರಚೋದಿಸುತ್ತೆ. ಸೊ ನೀವು ಊಟ ಮಾಡಿದ್ದಾದ್ಮೇಲೆ 1 ಗ್ಲಾಸ್ ಅಷ್ಟು ನೀರು ತಗೊಳ್ಳಿ, ಆಮೇಲೆ ಬೇಕಾದ್ರೆ ತಗೊಳ್ಳಿ. ಸೊ ಈ ಥರದ್ದು ಒಂದು ನೀವು ಜೀವನ ಶೈಲಿ, ಈ ಥರ ಕೆಲವೊಂದು ನಿಮ್ಮ ಒಂದು ಆಹಾರದಲ್ಲಿ ಕೆಲವೊಂದು ಬದಲಾವಣೆ, ಕೆಲವೊಂದು ಪ್ರಚೋದಿಸುವಂಥ ಆಹಾರಗಳು, ಇದನ್ನೆಲ್ಲ ನೀವು ನೋಡಿ ಕೆಲವೊಂದನ್ನು ನೀವು ತಿದ್ದುಪಡಿ ಮಾಡಿಕೊಂಡ್ರೆ ಎಷ್ಟೊಂದು ಈ ಥರ ರೋಗ ಲಕ್ಷಣಗಳಿಗೆ, ಈ ಗ್ಯಾಸ್ಟ್ರಿಕ್ ಆಮ್ಲೀಯತೆಗೆ ನೀವು ಪದೇ ಪದೇ ಮಾತ್ರೆಗಳು, ಔಷಧಿಗಳು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪದೇ ಪದೇ ನಿಮಗೆ ಬರ್ತಾ ಇದೆ, ನಾನು ಎಲ್ಲದನ್ನು ಕರೆಕ್ಟಾಗೇ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಥರ ಏನು ಮಾಡಿದ್ರೂ ಅದು ನಿಲ್ತಾ ಇಲ್ಲ ಅಂದಾಗ ನೀವು ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ನ ಭೇಟಿ ಮಾಡಬೇಕಾಗುತ್ತೆ. ಧನ್ಯವಾದಗಳು.